ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 105. ಮಮ್ಮಿ ಮಮ್ಮಿ ಎಂದು ಓಡಿಬಂದ ಆಜ್ಞಾ ಖ್ಯಾತಿಯನ್ನು ಅಪ್ಪಿಕೊಂಡಳು. ಪುಟಾಣಿ ಎಂದು ಅವಳನ್ನು ಎತ್ತಿಕೊಂಡಳು ಖ್ಯಾತಿ. ಮಮ್ಮಿ, ನೀನು ಯಾವಾಗ ಬಂದೆ? ನಂಗೆ ಗೊತ್ತೇ ಆಗಲಿಲ್ಲ, ಮುದ್ದಾಗಿ ನುಡಿದಳು ಆಜ್ಞಾ. ನಾವು ಬಂದಾಗ ತುಂಬ ರಾತ್ರಿ ಆಗಿತ್ತು ಪುಟಾಣಿ, ನೀನು ಮಲಗಿದ್ದೆ. ಆಜ್ಞಾಳ ಹಣೆಗೆ ಹಣೆ ತಾಗಿಸಿದಳು ಖ್ಯಾತಿ. ಮಮ್ಮಿ, ನಾನು ಡ್ರಾಯಿಂಗ್ ಮಾಡಿದ್ದೀನಿ, ಸಂತಸದಿಂದ ನುಡಿದಳು. ಮೊದಲು ಬ್ರಷ್ ಮಾಡಿ ಬಾ ಪುಟಾಣಿ, ಆಮೇಲೆ ತಿಂಡಿ ತಿಂದು ಮತ್ತೆ ನನಗೆ ನಿನ್ನ ಡ್ರಾಯಿಂಗ್ ಬುಕ್ ತೋರಿಸುವೆ ಅಂತೆ. ಖ್ಯಾತಿ ಎಂದಾಗ ತಲೆ ಅಡಿಸಿದ ಆಜ್ಞಾ ಅಲ್ಲಿಂದ ಓಡಿದಳು. ಖ್ಯಾತಿ, ನಿನ್ನನ್ನು ಕಂಡದ್ದೇ ನಮ್ಮ ಪುಟ್ಟಿಗೆ 100 ಆನೆ ಬಲ ಬಂದ ಹಾಗಾಯಿತು ನೋಡು. ಮುಕುಂದರವರು ಎಂದಾಗ ನಸು ನಕ್ಕಳು ಖ್ಯಾತಿ. ಅತ್ತೆ ಮಾವ, ನಾನಿವತ್ತು ರೆಸಾರ್ಟ್ ಹತ್ರ ಹೋಗಿ ಬರ್ತೀನಿ, ಶರ್ಟಿನ ತೋಳನ್ನು ಮಡಿಸುತ್ತಾ ನುಡಿದ ಆಕರ್ಷ್. ತಿಂಡಿ ತಿಂದು ಹೋಗಪ್ಪ, ಪಾರಿಜಾತರವರು ನುಡಿದಾಗ ಇಷ್ಟು ಬೇಗ ಬೇಡ ಅತ್ತೆ ಎಂದವ ಎಲ್ಲರಿಗೂ ತಿಳಿಸಿ ಅಲ್ಲಿಂದ ಹೊರಟ. ಆಜ್ಞಾ ಫ್ರೆಶ್ ಆಗಿ ಬಂದವಳು ಖ್ಯಾತಿಯ ಕೈತುತ್ತು ಸವಿದಳು. ಅಷ್ಟರಲ್ಲಿ ಅದ್ರಿತ್ ಸಹ ಸ್ನಾನ ಮುಗಿಸಿ ಬಂದ. ಆಜ್ಞಾ ಅದ್ರಿತ್ ಹಾಗೂ ಖ್ಯಾತಿಗೆ ತನ್ನ ಡ್ರಾಯಿಂಗ್ ಪುಸ್ತಕವನ್ನು ತೋರಿಸಿದಳು. ಖ್ಯಾತಿ ಹಾಗೂ ಅದ್ರಿತ್ನ ಚಿತ್ರವನ್ನು ಬಿಡಿಸಿ ಮಿಸ್ ಯು ಪಪ್ಪ, ಮಿಸ್ ಯು ಮಮ್ಮಿ ಎಂದು ಬರೆದಿದ್ದಳು. ಅದನ್ನು ಕಂಡು ಅದ್ರಿತ್ ಹಾಗೂ ಖ್ಯಾತಿ ಮುಖ ನೋಡಿಕೊಂಡರು. ಅದರ ನಂತರದ ಪುಟಗಳಲ್ಲಿ ಮನೆ, ಹಕ್ಕಿಗಳು, ಮರಗಿಡಗಳ ಚಿತ್ರವನ್ನು ಬಿಡಿಸಿದ್ದಳು. ನಂತರದ ಪುಟದಲ್ಲಿ ಪುಟ್ಟ ಹುಡುಗಿ ತನ್ನ ತಂದೆಯ ಕೈ ಹಿಡಿದು ನಿಂತಿರುವ ಚಿತ್ರ ಬಿಡಿಸಿ ಐ ಲವ್ ಯು ಅಪ್ಪ ಎಂದು ಬರೆದಿದ್ದಳು. ಆಜ್ಞಾ ಆಕರ್ಷ್ ಜೊತೆ ಹೊಂದಿಕೊಳ್ಳುತ್ತಿದ್ದಾಳೆ ಎಂದು ಅರಿತವರಿಗೆ ನೆಮ್ಮದಿ ಅನಿಸಿತು. ಮುಂದಿನ ಪುಟದಲ್ಲಿ ಆಜ್ಞಾ ಖ್ಯಾತಿ, ಅದ್ರಿತ್ ಹಾಗೂ ಆಕರ್ಷ್ ಮತ್ತು ಮುಕುಂದ ದಂಪತಿಗಳ ಹಾಗೂ ಶಾಂತದುರ್ಗಾರವರ ನಡುವೆ ನಿಂತಿರುವ ಚಿತ್ರ ಬಿಡಿಸಿ ಮೈ ಫ್ಯಾಮಿಲಿ ಎಂದು ಬರೆದಿದ್ದಳು. ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಾ ಪಾಪು, ವೆರಿ ಗುಡ್. ಅದ್ರಿತ್ ಹೊಗಳಿದಾಗ ಥ್ಯಾಂಕ್ಸ್ ಪಪ್ಪ ಎಂದು ಅವನ ಕೊರಳಿಗೆ ಜೋತು ಬಿದ್ದಳು ಆಜ್ಞಾ. ಜಾಣೆ ನನ್ನ ಪುಟಾಣಿ ಎಂದು ಆಜ್ಞಾಳ ಕೆನ್ನೆ ಹಿಂಡಿದಳು ಖ್ಯಾತಿ. ಕಿಲಕಿಲನೆ ನಕ್ಕಳು ಅವಳ ಪುಟಾಣಿ. ಆಜ್ಞಾ ಅಂದು ತುಂಬ ಸಂತೋಷದಿಂದ ಅದ್ರಿತ್ ದಂಪತಿಗಳ ಜೊತೆ ಕಾಲ ಕಳೆದಳು. ಸಂಜೆ ಹೊತ್ತು ಅವರು ಮನೆಗೆ ಹೊರಡಲು ಅನುವಾದಾಗ ಸಪ್ಪೆ ಮೋರೆ ಹಾಕಿ ಕುಳಿತಳು ಪುಟ್ಟ ಆಜ್ಞಾ. ಪುಟಾಣಿ, ನೆಕ್ಸ್ಟ್ ವೀಕ್ ನೀನು ಅಪ್ಪನ ಜೊತೆ ನಮ್ಮ ಮನೆಗೆ ಬಾ, ಚೋಟು ಕೂಡ ಇರ್ತಾನೆ. ಪಪ್ಪಂಗೆ ಹೇಳಿ ನಿಮಗೆ ಹೊಸ ಡ್ರಾಯಿಂಗ್ ಬುಕ್ ಮತ್ತು ಪೇಂಟ್ ಎಲ್ಲ ತರಿಸ್ತೀನಿ, ಓಕೆನಾ ಎಂದಾಗ ಹ್ಞೂ ಓಕೆ ಎಂದ ಆಜ್ಞಾ ಅದ್ರಿತ್ ಹಾಗೂ ಖ್ಯಾತಿ ಇಬ್ಬರಿಗೂ ಅಪ್ಪುಗೆ ನೀಡಿ ಬಾಯ್ ಪಪ್ಪ, ಬಾಯ್ ಮಮ್ಮಿ ಎಂದಳು. ಅವರಿಬ್ಬರು ಹೋದ ನಂತರ ದೇವರ ಕೋಣೆಯತ್ತ ಓಡಿದ ಆಜ್ಞಾ ಕೈ ಮುಗಿದು ನಿಂತವಳೆ. ದೇವ್ರೆ, ನಾನು ನಿನ್ನ ಫೇವ್ರೆಟ್ ಚೈಲ್ಡ್ ಅಲ್ವಾ, ನೆಕ್ಸ್ಟ್ ವೀಕ್ ಬೇಗ ಬರಲಿ ದೇವ್ರೆ, ನಾನು ಪಪ್ಪ ಮಮ್ಮಿನ ಬೇಗ ನೋಡಬೇಕು ಎಂದು ಮುದ್ದಾಗಿ ಪ್ರಾರ್ಥಿಸಿದಳು. ಅವಳ ಮಾತನ್ನು ಆಲಿಸಿದ ಮುಕುಂದ ದಂಪತಿಗಳ ಮತ್ತು ಶಾಂತದುರ್ಗಾರವರ ಮೊಗದಲ್ಲಿ ನಗು ಅರಳಿತು. ಖ್ಯಾತಿ ಮತ್ತು ಅದ್ರಿತ್ ಮನೆಗೆ ತಲುಪಿದಾಗ ರಾತ್ರಿಯಾಗಿತ್ತು. ಸುಸ್ತಾಗಿದ್ದರಿಂದ ಬೇಗನೆ ನಿದ್ದೆಗೆ ಜಾರಿದರು ಇಬ್ಬರು. ಮರುದಿನದಿಂದ ಅವರ ದಿನಚರಿ ಎಂದಿನಂತೆ ಮುಂದುವರಿಯಿತು. ಅಂದು ರಜಾ ದಿನ. ಇಬ್ಬರು ಸಹನಾಳ ಮನೆಯತ್ತ ನಡೆದಿದ್ದರು. ಗುಲಾಬಿಯವರು ಸಹನಾಳ ತಲೆಗೆ ಎಣ್ಣೆ ಹಚ್ಚುತ್ತಿದ್ದರು. ಪ್ರತಾಪ್ರವರು ಹಾಗೂ ಅವ್ಯಯ್ ಅತ್ತೆ ಸೊಸೆ ಇಬ್ಬರ ನಡುವಿನ ಬಾಂಧವ್ಯ ನೋಡಿ ಸಂತಸಗೊಂಡರು. ಗುಲಾಬಿಯವರು ಈಗ ತುಂಬ ಬದಲಾಗಿದ್ದರು. ಸಹನಾಳನ್ನು ಮಗಳಂತೆ ಪ್ರೀತಿಸುತ್ತಿದ್ದರು. ಅವ್ಯಯ್ ಅವರನ್ನು ಕ್ಷಮಿಸಿದ್ದ. ಅವರ ಬದಲಾವಣೆ ಅವನ ಮನಸ್ಸಿಗೆ ಮುದ ನೀಡಿತ್ತು. ಅವನು ಬಯಸಿದಂತೆ ಅವನ ಅಮ್ಮ ಬದಲಾಗಿದ್ದರು. ಈಗವನಿಗೆ ತಂದೆ ತಾಯಿಯ ಪ್ರೀತಿ ಸಿಗುತ್ತಿತ್ತು. ಗುಲಾಬಿಯವರನ್ನು ಹಾಗೂ ಸಹನಾಳನ್ನು ಕಂಡು ಖ್ಯಾತಿಯ ಮೊಗವರಳಿತು. ತನ್ನ ಗೆಳತಿಯ ಜೀವನ ಸರಿ ಹೋಗಿದೆ ಎಂದು ಸಂತಸಗೊಂಡಳವಳು. ಸಹನಾ ಅದ್ರಿತ್ ಕರೆದಾಗ ಅಣ್ಣ ಎಂದು ಅವನತ್ತ ಓಡಿ ಬಂದಳು ಸಹನಾ. ಉಭಯ ಕುಶಲೋಪರಿಯ ಬಳಿಕ ಸಹನಾ ಅದ್ರಿತ್ ಜೊತೆ ಹರಡತೊಡಗಿದಳು. ಖ್ಯಾತಿ ಕೂತ್ಕೋಮ್ಮ, ಆತ್ಮೀಯತೆಯಿಂದ ನುಡಿದರು ಗುಲಾಬಿಯವರು. ಖ್ಯಾತಿ ಸೋಫಾದಲ್ಲಿ ಕುಳಿತವಳು. ಕೆಲವರಿಗೆ ನಾವು ಬಂದಿದ್ದೀವಿ ಅಂತ ನೆನಪಾಗೋದೇ ಇಲ್ಲ ಆಂಟಿ. ಸಹನಾಳತ್ತ ಓರೆ ನೋಟ ಬೀರಿ ನುಡಿದಳು. ಮುಗುಳ್ನಗೆ ಬೀಳಿದ ಗುಲಾಬಿಯವರು ಬಂದವರಿಗೆ ಕುಡಿಯಲು ಜ್ಯೂಸ್ ತರಲು ಅಡುಗೆ ಕೋಣೆಯತ್ತ ನಡೆದಿದ್ದರು. ಖ್ಯಾತಿ, ಅಣ್ಣನನ್ನು ಮಾತನಾಡಿಸದೆ ತುಂಬ ದಿನಗಳಾಗಿತ್ತಲ್ಲ,
ಅದಕ್ಕೆ ಅವನ ಜೊತೆ ಮಾತಾಡ್ತಿದ್ದೆ. ಸಾರಿ ಕಣೆ, ನಿನ್ನನ್ನು ಇಗ್ನೋರ್ ಮಾಡಬೇಕು ಅಂತ ಮಾಡಿಲ್ಲ ನಾನು, ಮೇಲುದನಿಯಲ್ಲಿ ನುಡಿದಳು ಸಹನಾ. ಇಟ್ಸ್ ಓಕೆ ಎಂದ ಖ್ಯಾತಿ ಅವ್ಯಯ್ ಹಾಗೂ ಪ್ರತಾಪ್ರವರ ಜೊತೆ ಹರಟತೊಡಗಿದಳು. ಜ್ಯೂಸ್ ಜೊತೆ ಹಾಜರಾದ ಗುಲಾಬಿಯವರು ಎಲ್ಲರಿಗೂ ಜ್ಯೂಸ್ ಕೊಟ್ಟು ತಾವು ಸಹ ಕೆಲ ಹೊತ್ತು ಅವರ ಜೊತೆ ಹರಟಿದವರು. ತದನಂತರ ಸೋಮೂರವರ ಜೊತೆ ಅಡುಗೆ ಕೋಣೆ ಸೇರಿದರು. ಖ್ಯಾತಿಯ ಬಗ್ಗೆ ಸಹನಾ ಹಾಗೂ ಅವ್ಯಯ್ ಆಗಾಗ ಹೇಳುತ್ತಿದ್ದರಲ್ಲ, ಅವಳು ಅವರಿಬ್ಬರಿಗೂ ಎಷ್ಟು ಮುಖ್ಯವಾದವಳು ಎಂದು ತಿಳಿದಿತ್ತವರಿಗೆ. ಹಾಗಾಗಿ ಹಬ್ಬದಡುಗೆಯನ್ನೇ ಮಾಡಬೇಕು ಎಂದುಕೊಂಡರು. ಸಂಜೆ ತನಕ ಅಲ್ಲಿ ಸಮಯ ಕಳೆದ ಅದ್ರತ್ ಹಾಗೂ ಖ್ಯಾತಿ ತದನಂತರ ತಮ್ಮ ಮನೆಗೆ ಮರಳಿದರು. ಹುಣ್ಣಿಮೆಯ ಬೆಳಕು ಭೂಮಿಯಿಡೀ ಪಸರಿಸುತ್ತಿರಲು ಬಾಲ್ಕನಿಯಲ್ಲಿ ನಿಂತು ಆಗಸವನ್ನು ದಿಟ್ಟಿಸುತ್ತಿದ್ದಳು ಖ್ಯಾತಿ. ಮಡದಿಯನ್ನರಸಿ ಕೋಣೆಗೆ ಬಂದ ಅದ್ರತ್ ಅಲ್ಲೆಲ್ಲೂ ಅವಳ ಸುಳಿವಿರದ ಕಾರಣ ಬಾಲ್ಕನಿಯತ್ತ ನಡೆದಿದ್ದ. ಆಗಸ ದಿಟ್ಟಿಸುತ್ತಿದ್ದವಳನ್ನು ಹಿಂದಿನಿಂದ ಅಪ್ಪಿಕೊಂಡವ ಅವಳ ಕಿವಿಯ ಬಳಿ ಐ ಲವ್ ಯು ಎಂದು ಪಿಸುಗುಟ್ಟಿದ. ಅವನ ಬಿಸಿಯುಸಿರಿಗೆ ಕಂಪಿಸಿದ ಖ್ಯಾತಿ ಕಣ್ಣು ಮುಚ್ಚಿದಳು. ಅವಳ ಭುಜದ ಮೇಲೆ ತುಟಿಯುತ್ತಿದ್ದವ ಅವಳನ್ನು ತನ್ನತ್ತ ತಿರುಗಿಸಿದ. ಅವನತ್ತ ನೋಡಲು ನಾಚಿಕೆ ಎನಿಸಿ ತಲೆ ತಗ್ಗಿಸಿದಳು ಖ್ಯಾತಿ. ಅವಳ ಕೈಯಲ್ಲಿ ತನ್ನ ಕೈಯನ್ನು ಬೆಸೆದವ, ಖ್ಯಾತಿ, ನಿನ್ನ ಕನಸುಗಳನ್ನು ನೆರವೇರಿಸಿದ್ದಾಯಿತು. ಇನ್ನು ನಮ್ಮ ಹೊಸ ಕನಸಿನತ್ತ ಗಮನ ಕೊಡೋಣವಾ? ನಮ್ಮ ಪಾಪುಗೆ ತಮ್ಮ ಬೇಕು ಅಂತ ಮೊನ್ನೆ ಹೋದಾಗಲೂ ಹೇಳಿದ್ಲು, ಅಮಾಯಕನಂತೆ ನುಡಿದ. ಪುಟಾಣಿಗೆ ತಮ್ಮ ಬೇಕು ಅಂತ ಪದೇ ಪದೇ ಹೇಳಬೇಡ. ಪುಟಾಣಿ ಆ ವಿಷಯದ ಬಗ್ಗೆ ಏನು ಹೇಳಲೇ ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ? ಮುಖ ತಿರುಗಿಸಿದಳು. ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವ, ಖ್ಯಾತಿ ಎಂದ ಪ್ರೀತಿಯಿಂದ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಖ್ಯಾತಿ. ಅವನ ಕಣ್ಗಳಲ್ಲಿದ್ದ ಕೋರಿಕೆಗೆ ಮಣಿದವಳು ಅವನನ್ನು ಬಿಗಿಯಾಗಿ ಅಪ್ಪಿದಳು. ಅವಳನ್ನೆತ್ತಿಕೊಂಡು ಕೋಣೆಯತ್ತ ನಡೆದಿದ್ದ ಅದ್ರತ್. ಪ್ರೀತಿಸಿದ ಜೀವಗಳೆರಡು ಅಂದು ಒಂದಾಗಿದ್ದವು. 5 ವರ್ಷಗಳ ನಂತರ ಆಕರ್ಷಣ ರೆಸಾರ್ಟ್ ಮದುವೆಗೆ ಸಜ್ಜಾಗಿ ನಿಂತಿತು. ಸ್ತುತಿ ವೆಡ್ಸ್ ಯುದಿತ್ ಎಂಬ ನಾಮಫಲಕ ಮದುವೆಗೆ ಬಂದವರನ್ನು ಸ್ವಾಗತಿಸಿತ್ತು. ಹಸೆಮಣೆಯಲ್ಲಿ ಕುಳಿತಿದ್ದ ಯುದಿತ್ ತನ್ನವಳ ಆಗಮನಕ್ಕಾಗಿ ಕಾಯುತ್ತಿದ್ದ. ಅವನ ಕಾಯುವಿಕೆ ಅಂತ್ಯಗೊಳಿಸುವಂತೆ ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತಾ ಬಂದಳು ಅವನ ಮನದರಸಿ ಸ್ತುತಿ. ಅವಳತ್ತ ಒಲವ ನೋಟ ಬೀರಿದವನಿಗೆ ಪ್ರತಿಯಾಗಿ ಮುಗುಳ್ನಗೆ ಬೀರಿದವಳು ತನ್ನ ತಂದೆ ತಾಯಿಯತ್ತ ನೋಟ ಹರಿಸಿದಳು. ಅವರ ಮೊಗದಲ್ಲಿ ಸಂತಸದ ಜೊತೆಗೆ ಮಗಳು ಇಂದು ತಮ್ಮನ್ನು ಬಿಟ್ಟು ಪತಿಯ ಮನೆ ಸೇರುತ್ತಾಳೆ ಎಂಬ ದುಃಖವೂ ಇತ್ತು. ಖ್ಯಾತಿ ಹಾಗೂ ಅದ್ರತ್ ಗೋಪಿನಾಥ್ ದಂಪತಿಗಳ ಸನಿಹ ನಿಂತಿದ್ದವರು ಕಣ್ಣಲ್ಲೇ ಸ್ತುತಿಯನ್ನು ಸಂತೈಸಿದರು. ಶುಭರವರಿಗಂತೂ ತಾನು ಮೆಚ್ಚಿದ ಹುಡುಗಿಯನ್ನು ತಮ್ಮ ಮಗ ಮದುವೆಯಾಗುತ್ತಿರುವನಲ್ಲ ಎಂಬ ಸಂಭ್ರಮ. ಸಹದೇವ್ರವರು ಸಹ ತಮ್ಮ ತಂಗಿಯ ಮಗಳು ತಮ್ಮ ಮನೆಯ ಸೊಸೆಯಾಗಿ ಬರುತ್ತಿದ್ದಾಳೆ ಎಂದು ಸಂತಸಗೊಂಡಿದ್ದರು. ತನ್ನ ಅಣ್ಣ ಹಾಗೂ ಸ್ತುತಿ ಇಬ್ಬರು ಒಂದಾಗಬೇಕು ಎಂದು ಬಯಸಿದ ಪ್ರಣೀತಾ ಸಹ ತನ್ನ ಪತಿ ಹಾಗೂ ಪುಟ್ಟ ಮಗನ ಜೊತೆ ಹಾಜರಾಗಿದ್ದಳು. ಯುದಿತ್ ಹಿರಿಯರ ಸಮ್ಮುಖದಲ್ಲಿ ತನ್ನವಳ ಕೊರಳಿಗೆ ತಾಳಿ ಕಟ್ಟಿದ. ತದನಂತರ ಮದುವೆಯ ಶಾಸ್ತ್ರಗಳು ಸಂಪೂರ್ಣವಾದ ಬಳಿಕ ಮೊದಲು ಲಕ್ಷ್ಮೀಕಾಂತ ದಂಪತಿಗಳ ಆಶೀರ್ವಾದ ಪಡೆದುಕೊಂಡ ಜೋಡಿಗಳು ತಮ್ಮ ತಂದೆ ತಾಯಿ ಹಾಗೂ ಬಂಧುಗಳಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡರು. ಅದ್ವಿಕ್ ತನ್ನ ಅಕ್ಕನ ಮದುವೆಯ ದೃಶ್ಯಗಳನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದರೆ, ಚೋಟು ಅಣ್ಣ, ಕ್ಯಾಮರಾ ಈ ಆ್ಯಂಗಲ್ನಲ್ಲಿ ಹಿಡಿ ಎಂದು ಸಲಹೆ ನೀಡುತ್ತಿದ್ದಳು ಆಜ್ಞಾ. ಅಕ್ಕ ನಂದು ಮತ್ತು ಯಚ್ಚುದು ಫೋಟೋ ತೆಗಿ, ಮುದ್ದಾಗಿ ಕೇಳಿದ ಅದ್ರತ್ ದಂಪತಿಗಳ 4 ವರ್ಷದ ಪುಟ್ಟಪೋರ ಯಶ್ವಿಕ್. ಸಹನಾಳ ಮಗಳು ಯಶ್ವಿ ಅವನ ನೆಚ್ಚಿನ ಗೆಳತಿಯಾಗಿದ್ದಳು. ಸರಿ ಪುಟ್ಟ ಎಂದು ಪ್ರೀತಿಯಿಂದ ಅವನನ್ನು ಮಾತನಾಡಿಸಿದ ಆಜ್ಞಾ ಅದ್ವಿಕ್ಗೆ ಹೇಳಿ ಇಬ್ಬರ ಫೋಟೋವನ್ನು ಕ್ಲಿಕ್ಕಿಸಿದಳು. ಮದುವೆಯ ಊಟ ಮುಗಿಸಿದ ಬಂಧುಗಳು ನವವಧೂವರರಿಗೆ ಹರಸಿ ಅವರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡರು. ಮುಕುಂದ ದಂಪತಿಗಳ ಜೊತೆ ಸುಮಂಗಲರವರು ಹಾಗೂ ಶಾಂತಾದುರ್ಗರವರು ಸಹ ನವವಧೂವರರಿಗೆ ಹರಸಿ ಅವರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡವರು ತಮ್ಮ ಊರಿಗೆ ಮರಳಿದರು. ಸ್ನೇಹ ಸಹ ತನ್ನ ಪತಿ ಪ್ರಮೋದ್ ಜೊತೆ ಬಂದು ನವವಧೂವರರಿಗೆ ಶುಭಾಶಯ ತಿಳಿಸಿ ಹೋಗಿದ್ದಳು. ಸಂಜೆಯಷ್ಟರಲ್ಲಿ ಸ್ತುತಿ ಹಾಗೂ ಯುದಿತ್ನ ಮನೆಯವರನ್ನು ಹೊರತುಪಡಿಸಿ ಬೇರೆ ಯಾರೂ ಅಲ್ಲಿರಲಿಲ್ಲ.
ಯುದಿತ್ನ ಮನೆ ಬೆಂಗಳೂರಿನಲ್ಲಿರುವುದರಿಂದ ಅಲ್ಲಿಗೆ ತಲುಪುವಾಗ ರಾತ್ರಿಯಾಗುವುದೆಂದು ಅಂದು ಎಲ್ಲರೂ ರೆಸಾರ್ಟ್ನಲ್ಲಿರುವ ರೂಮಿನಲ್ಲೇ ತಂಗಿದರು. ಅಂದು ಸ್ತುತಿ ತನ್ನ ಅಕ್ಕನ ಜೊತೆ ಕೋಣೆಯಲ್ಲಿದ್ದವಳು ಯುದಿತ್ನ ನೆನಪಲ್ಲೇ ನಿದ್ದೆಗೆ ಜಾರಿದಳು. ಒಂದು ಪುಟ್ಟ ಫ್ಲ್ಯಾಶ್ಬ್ಯಾಕ್. ತನ್ನ ಅಪ್ಪನ ಆಸೆಯಂತೆ CA ಪೂರ್ತಿಗೊಳಿಸಿದ ಸ್ತುತಿ ಅವರ ಆಫೀಸಿನಲ್ಲಿ ತನ್ನ ಕೆಲಸವನ್ನು ಮುಂದುವರೆಸಿದಳು. ಅದೊಂದು ದಿನ ಆಶಾರವರು ಸ್ತುತಿಯ ಮದುವೆಯ ಬಗ್ಗೆ ಗೋಪಿನಾಥ್ರವರ ಬಳಿ ಮಾತನಾಡುತ್ತಿದ್ದಾಗ ಅದನ್ನು ಕೇಳಿಸಿಕೊಂಡ ಸ್ತುತಿಗೆ ಯುದಿತ್ನ ನೆನಪಾಗಿತ್ತು. ಪ್ರಣೀತಾಳ ಮದುವೆಯ ದಿನ ನಿನ್ಗಾಗಿ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ಸ್ತುತಿ ಎಂದಿದ್ದವ ತನ್ನ ಮಾತನ್ನು ಪಾಲಿಸಿದ್ದ. ಮೊದಮೊದಲು ಅವನೆಡೆಗೆ ಆಕರ್ಷಣೆ ಇದ್ದರೂ ತದನಂತರ ಅದು ಪ್ರೀತಿಯಾಗಿ ಬದಲಾಗಿತ್ತು. ಆದರೂ ತನ್ನ ಗಮನ ಓದಿನ ಕಡೆಗೆ ಇರಬೇಕು ಎಂದುಕೊಂಡು ತನ್ನ ಪ್ರೀತಿಯನ್ನು ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಂಡಿದ್ದಳು. ಆದರೆ ಈಗ ತನ್ನ ಅಪ್ಪನ ಆಸೆಯಂತೆ CA ಆಗಿದ್ದಾಳಲ್ಲ. ಗೋಪಿನಾಥ್ ದಂಪತಿಗಳ ಬಳಿ ಹೋದವಳು, ಮಮ್ಮಿ, ನಿಮ್ಮ ಮಾತನ್ನು ನಾನು ಕೇಳಿಸ್ಕೊಂಡೆ. ನಾನು ಯುದಿನ ಪ್ರೀತಿಸ್ತಿದ್ದೀನಿ ಮಮ್ಮಿ. ನಾನು ಮದುವೆ ಆಗೋದಾದರೆ ಅವನನ್ನೇ ಎಂದು ಧೈರ್ಯವಾಗಿ ನುಡಿದಿದ್ದಳು. ಆಶಾರವರಿಗೆ ಮೊದಲು ಅಚ್ಚರಿಯಾದರೂ ಯಾರೋ ಪರಿಚಯವಿಲ್ಲದ ಹುಡುಗನನ್ನು ಮಗಳು ಮದುವೆಯಾಗುವುದಕ್ಕಿಂತ ತನ್ನ ಅಣ್ಣನ ಮಗನನ್ನು ಮದುವೆಯಾದರೆ ಒಳಿತು ಎಂದನಿಸಿ ಗೋಪಿನಾಥ್ರವರತ್ತ ನೋಡಿದರು. ನೀನು ನಮ್ಮ ಆಫೀಸಲ್ಲಿ ವರ್ಕ್ ಮಾಡಬೇಕು, ನಿನಗೆ ಇದೇ ಊರಿನ ಹುಡುಗನನ್ನು ನೋಡಿ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ನೀನು ಯುದಿತ್ನ ಪ್ರೀತಿಸ್ತಿದ್ಯಾ ಅಂತ ಹೇಳಿದ ಮೇಲೆ ನಾವು ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ. ಯುದಿತ್ ಒಳ್ಳೆ ಹುಡುಗ, ಆದರೆ ಮದುವೆ ಆದಮೇಲೆ ನೀನು ಈ ಊರಲ್ಲಿ ಇರಲ್ಲ, ಬೆಂಗಳೂರಿಗೆ ಹೋಗ್ತೀಯಾ ಅನ್ನೋದೇ ಬೇಸರ ಎಂದರು. ಸಾರಿ ಪಪ್ಪ ಆ್ಯಂಡ್ ಥ್ಯಾಂಕ್ ಯು ಎಂದು ಅವರನ್ನು ಅಪ್ಪಿದಳು ಸ್ತುತಿ. ಲಕ್ಷ್ಮೀಕಾಂತ ದಂಪತಿಗಳು ಸಹ ಮದುವೆಗೆ ಒಪ್ಪಿದರು. ಮರುದಿನವೇ ಸಹದೇವ್ರವರಿಗೆ ಕರೆ ಮಾಡಿ ಅವರ ಜೊತೆ ಮಾತನಾಡಿದರು ಆಶಾರವರು. ಸಹದೇವ್ರವರಿಗೆ ಯುದಿತ್ ಹಾಗೂ ಸ್ತುತಿಯ ವಿಷಯ ತಿಳಿದು ಸಂತಸವಾಗಿತ್ತು. ಭಾನುವಾರ ತಮ್ಮ ಪರಿವಾರದೊಂದಿಗೆ ಆಶಾರವರ ಮನೆಗೆ ಬಂದವರು ಮದುವೆ ಮುಹೂರ್ತ ನಿಗದಿಪಡಿಸಿದ ಬಳಿಕವೇ ಅಲ್ಲಿಂದ ಮರಳಿದ್ದು. 2 ತಿಂಗಳ ನಂತರದ ಶುಭ ಮುಹೂರ್ತದಲ್ಲಿ ಈಗ ಮದುವೆಯೂ ನಡೆಯಿತು. ಮರುದಿನ ಸ್ತುತಿ ಯುದಿತ್ ಜೊತೆಗೆ ಅವನ ಮನೆಯ ದಾರಿ ಹಿಡಿದರೆ ಆಕರ್ಷ್ ಆಜ್ಞಾ ಜೊತೆ ತಮ್ಮ ಮನೆಗೆ ಮರಳಿದ. ಆಕರ್ಷ್ ತನಗೆ ಇಷ್ಟು ವರ್ಷ ಸಿಗದ ಪರಿವಾರದ ಪ್ರೀತಿಯನ್ನು ಈ 5 ವರ್ಷಗಳಲ್ಲಿ ಅನುಭವಿಸಿದ್ದ. ಮುಕುಂದ ದಂಪತಿಗಳ ಜೊತೆ ಶಾಂತದುರ್ಗಾರವರು ಮತ್ತು ಸುಮಂಗಲರವರು ಅವನನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡುತ್ತಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಪ್ರೀತಿಯ ಪರಿಯ ಪಡಿಯಚ್ಚು ಅವನ ಮಗಳು ಆಜ್ಞಾ ಅವನ ಜೊತೆಗಿದ್ದಾಳೆ ಎಂಬುದೇ ಅವನಿಗೆ ಅತೀವ ಸಂತೋಷವನ್ನು ಉಂಟು ಮಾಡಿತ್ತು. ಈ 5 ವರ್ಷಗಳಲ್ಲಿ ಅವನು ಒಮ್ಮೆಯೂ ಅವನ ತಂದೆಯನ್ನು ಭೇಟಿಯಾಗಿರಲಿಲ್ಲ. ಹಳೆಯ ಕಹಿ ನೆನಪುಗಳು ಯಾವುದು ಬೇಡವಾಗಿತ್ತವನಿಗೆ. ಖ್ಯಾತಿ, ಅದ್ರಿತ್ ಹಾಗೂ ಇಶ್ವಿಕ್ ತಮ್ಮ ಮನೆಗೆ ಮರಳಿದರು. ರಾತ್ರಿ ತನ್ನ ಮಡಿಲಲ್ಲಿ ನಿದ್ದೆ ಹೋದ ಪುಟ್ಟ ಪೋರನನ್ನು ಹಾಸಿಗೆಯಲ್ಲಿ ಮಲಗಿಸಿದ ಖ್ಯಾತಿ ಮನೆಯ ಹೂದೋಟದತ್ತ ಬಂದಳು. ಖ್ಯಾತಿ, ಇಲ್ಲೇನು ಮಾಡ್ತಿದ್ಯಾ? ಮನೆಯೊಳಗೆ ಮಡದಿಯ ಅನುಪಸ್ಥಿತಿ ತಿಳಿದು ಅವಳನ್ನರಸಿ ಬಂದಿದ್ದ ಅದ್ರಿತ್ ಕೇಳಿದ. ಹೀಗೆ ಸುಮ್ಮನೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಿದ್ದೆ. ಮುಗುಳ್ನಗೆ ಬೀರಿದಳು ಖ್ಯಾತಿ. ಆ ನೆನಪಲ್ಲಿ ನಾನು ಇದ್ನ? ಕಣ್ಣು ಮಿಟುಕಿಸಿದ ಅದ್ರಿತ್. ಮತ್ತೆ ನೀನಿರದೆ ಎಂದವಳು ಅವನ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿದವಳು. ಅದು ನಾನು ನನ್ನ ಜೀವನದಲ್ಲಿ ಎಲ್ಲರೂ ಇದ್ದರೂ ಒಂಥರ ಒಂಟಿಯಾಗಿದ್ದೆ. ಫಸ್ಟ್ ಪ್ರಯಾರಿಟಿ, ಫಸ್ಟ್ ಚಾಯ್ಸ್ ಅಂತ ಏನೇನೋ ಒರಟಾಗಿ ಮಾತಾಡ್ತಿದ್ದೆ. ನೀನು ತಂಗಾಳಿಯಂತೆ ನನ್ನ ಬಾಳಿಗೆ ಬಂದೆ. ನಾನು ಕಳೆದುಕೊಂಡೆ ಎಂದುಕೊಂಡ ಖುಷಿಯನ್ನು ನನಗೆ ಮರಳಿ ನೀಡಿದೆ ಎಂದು ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವಳು. ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ ಎಂದು ನಕ್ಕಳು. ಅವಳ ಹಣೆಗೆ ಹಣೆ ತಾಗಿಸಿದ ಅದ್ರಿತ್. ನೀನು ಹೇಳಿದ ಲೈನ್ ಚೆನ್ನಾಗಿತ್ತು ಖ್ಯಾತಿ. ಐ ಲೈಕ್ ಇಟ್ ಆ್ಯಂಡ್ ಐ ಲವ್ ಯು ಎಂದ. ಐ ಲವ್ ಯು ಟು ಎಂದವಳು ಅವನ ಹಣೆಗೆ ತುಟಿಯುತ್ತಿದ್ದಳು. ಮುಕ್ತಾಯ. ಈ ಕತೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಆದಷ್ಟು ಬೇಗ ಹೊಸ ಕಥೆಯೊಂದಿಗೆ ಮತ್ತೆ ಬರುವೆ. ಧನ್ಯವಾದಗಳು.